ಗಿಫ್ಟ್ಸ್ ಎಲ್ಲ ತಿನ್ನೋ ಅಂಥದ್ದು. ನನಗೆ ಚೇಪಿ ಕಾಯಿ ಕೊಡಿಸಿದ್ರು. ಇವಾಗ ಫೇಸ್ ದ ಕುಕ್ಕಿ ಚಾಲೆಂಜ್ ಮಾಡೋಣ. ಹಣೆ ಮೇಲೆ ಅಂಟ್ಕೊಂಡ್ಬಿಟ್ಟಿದ್ದ ನನ್ನ ಅಪ್ಪ. ಇಬ್ರು ಒಂದೇ ಲೆವೆಲ್ ಅಲ್ಲಿ ಇದ್ದೀರಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ದೀಪಾವಳಿ ಹಬ್ಬ ಮುಗಿದಿದೆ. ಸೊ ಈಗ ನಾರ್ಮಲ್ ಡೇಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೀಪಾವಳಿ ಹಬ್ಬ ಮುಗಿದಿದ್ರು ನಮ್ಮ ಯಜಮಾನ್ರಿಗೆ ಗಿಫ್ಟ್ಸ್ ಬರೋದು ಮುಗ್ದಿಲ್ಲ. ಬರೀ ಗಿಫ್ಟ್ಸ್ ಕೊಡ್ತಿರ್ತಾರೆ. ಅದು ನಮಗೆ ಎಫೆಕ್ಟ್ ಆಗುವಂಥ ಗಿಫ್ಟು. ತುಂಬ ಬ್ಯಾಡ್ ಎಫೆಕ್ಟ್ ಆಗ್ತಾಯಿದೆ ನಮಗೆ ಈ ಗಿಫ್ಟ್ಸಿಂದ. ತೋರಿಸ್ತೀನಿ ಏನಕ್ಕೆ ಅಂತ ಅಂದರೆ, ಗಿಫ್ಟ್ಸ್ ಎಲ್ಲ ತಿನ್ನೋ ಅಂಥದ್ದು. ನಮಗೆ ಇಷ್ಟ ತಿನ್ನೋದು. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಒನ್ ಈಸ್ ಭವಿಷ್ಯನ್ ಫೇವ್ರೇಟು. ಫುಲ್ಲು ಹಬ್ಬ ಮಾಡ್ಕೊಂಡ್ಬಿಡ್ತಾರೆ ಡಾರ್ಕ್ ಫ್ಯಾಂಟಸಿ. ಅದು ದೊಡ್ಡ ಡಬ್ಬ ಕೊಟ್ಬಿಟ್ಟಿದ್ದಾರೆ. ಯಾರ್ರೀ ಡಾರ್ಕ್ ಫ್ಯಾಂಟಸಿ ಕೊಟ್ಟಿರೋದು? ರೇಖಾ ಭಾಟಿಯಾ ಅಂತ ನಮ್ಮ ಯಜಮಾನ್ರ ಸ್ಟೂಡೆಂಟು. ಆ್ಯಂಡ್ ದೆನ್ ಚಾಕ್ಲೇಟ್ ವೇಫರ್ ಕ್ಯೂಬ್ಸ್ ಕೊಟ್ಟಿದ್ದಾರೆ. ಇದನ್ನು ಅವರೇನಾ ಎಲ್ಲ ಚಾಕ್ಲೇಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಮ್ಮ ಫೇವ್ರೇಟು. ನನಗೆ ಭವಿಷ್ಯಂಗೆ ತುಂಬ ಫೇವ್ರೇಟ್ ಇದು ಬೂಂದಿ. ಆ್ಯಂಡ್ ವಾವ್, ಡಿಲಿಷಿಯಸ್ ಡ್ರೈ ಫ್ರೂಟ್ ಸ್ವೀಟ್ ಕೊಟ್ಟಿದ್ದಾರೆ. ನೋಡಿ ಗೈಸ್, ಸಣ್ಣ ಆದಂಗೆ ಇದನ್ನೆಲ್ಲ ಇಟ್ಕೊಂಡು ಹೆಂಗ್ರಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಹಾಂ, ಈ ಸ್ವೀಟ್ನೆಲ್ಲ ಇಟ್ಕೊಂಡು ಅದು ಎಷ್ಟು ಕ್ಯೂಟಾಗಿದೆ. ಇದು ತೋರಿಸ್ತೀನಿ ಖಾಲಿ ಗೈಸ್. ಈ ಸ್ವೀಟ್ನ ತೋರಿಸ್ತೀನಿ ಕರೆಕ್ಟಾಗಿ. ಸ್ವೀಟ್ಸ್ ನೋಡಿ ಎಷ್ಟು ಡೆಕೋರೇಟಿವ್ ಆಗಿ ರೆಡಿ ಮಾಡಿದ್ದಾರೆ. ಅದರಲ್ಲಿ ಇದು ನೋಡಿ ಫ್ಲವರ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಡ್ರೈ ಫ್ರೂಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಎಲ್ಲನೂ ಡ್ರೈ ಫ್ರೂಟ್ಸಿಂದನೇ ಮಾಡಿರೋದು ಗೈಸ್. ತಿಂದರೆ ಹೆಲ್ದಿ. ಇದೇನು ಫೋಕಸ್ ಆಗ್ತಾರೆ. ಎಲ್ಲನೂ ಡ್ರೈ ಫ್ರೂಟ್ಸಲ್ಲೇ ಮಾಡಿರೋದು. ತಿಂದರೆ ಹೆಲ್ದಿಯಾಗೇ ಇರುತ್ತೆ. ತಿನ್ಬಿಡೋಣ ಬಿಡ್ರಿ. ತಿನ್ಬಿಡೋದೆ ಎಲ್ಲ ತಿಂದು ಹೊಸ ಚೂಡಿದಾರ್ ಕೊಡಿಸ್ತೀರಾ? ಯಾವ ಚೂಡಿದಾರು ಆಗ್ತಾ ಇಲ್ಲ ನನಗೆ ಆಲ್ರೆಡಿ ಚೂಡಿದಾರು ಯಾವುದೂ ಫಿಟ್ ಆಗ್ತಾ ಇಲ್ಲ ಗೈಸ್. ಇದೇ ಕಾರಣದಿಂದ ಈ ಥರದ್ದೆಲ್ಲ ತಂದುಬಿಟ್ಟು ನಮಗೆ ಇನ್ನೂ ಗಿಫ್ಟ್ಗಳು ಬರುತ್ತೆ. ಅವ್ರಿಗೆ ಸ್ವಲ್ಪ ಡಯಟ್ ಫುಡ್ ಕಳ್ಸಕ್ಕೆ ಹೇಳಿ. ಇವಾಗ ಅದೆಲ್ಲ ಡಯಟ್ ಫುಡ್, ಡ್ರೈ ಫ್ರೂಟ್ಸ್ ಎಲ್ಲ. ಇದು ಡಯಟ್ ಫುಡ್ಡಾ? ಹೌದು, ನೀನು ಸ್ವಲ್ಪ ತಿಂದರೆ ಸಾಕು. ಅದೇನಲ್ಲ ನಕ್ಷತ್ರ, ಅದೇ ಊಟ ಮಾಡಬಾರ್ದು. ಚಕ್ರ ಎಲ್ಲ ಇದೆ, ಫ್ಲವರ್ ಎಲ್ಲ ಇದೆ, ಏನೇನೋ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಪ್ಯಾಕಿಂಗು ಎಷ್ಟು ಚೆನ್ನಾಗಿದೆ. ಓಕೆ ಗೈಸ್, ಇವಾಗ ನಮ್ಮ ಯಜಮಾನ್ರಿಗೆ ನಾನು ಟಿಫನ್ ರೆಡಿ ಮಾಡಿ ಕೊಡ್ತೀನಿ. ಅದಾದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಿಮಗೆ ಸಿಗೋದಲ್ಲ ಇದೇನಿದು ಅಲ್ಲ. ಇಷ್ಟೆಲ್ಲ ತಂದುಬಿಟ್ಟು ಇವಾಗಿರೋದು ಡಯಟ್ ಮಾಡೋಣ, ಚೆನ್ನಾಗಿ ಡಯಟ್ ಮಾಡೋಣ ಗೈಸ್. ಅಷ್ಟು ತಿಂಡಿಗಳನ್ನ ಇಟ್ಕೊಂಡು ಒಳ್ಳೆ ಡಯಟ್ ಮಾಡೋಣ ಗೈಸ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನಾವು ಮತ್ತು ನಮ್ಮ ಯಜಮಾನರು. ನಮ್ಮ ಪುಟಾಣಿ ಅದಕ್ಕೆ ಮನೆಗೆ ಬಂದ್ವಿ. ಇವಾಗ ಅವ್ರಿಗೇನೋ ಕೊಟ್ಟೋಗೋಣ ಅಂತ. ನಿಮ್ಗೇನೋ ಕೊಡೋಕ್ಕೆ ತಗೊಳ್ಳಿ. ಮೆಟ್ರೋ ಕಾರ್ಡ್ ನಿಮ್ಮೊಬ್ಬರೇನ? ಥ್ಯಾಂಕ್ ಯು, ವೆಲ್ಕಮ್. ಆಯತ್ತಿ ಗೈಸ್. ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಯಜಮಾನ್ರು ನನಗೆ ಚೇಪಿ ಕಾಯಿ ಕೊಡಿಸಿದ್ರು.
ಮಧ್ಯಾಹ್ನ ತಿಂತೀನಿ 2 ಚಪಾತಿ ಕಾಯಿ ಕೊಡಿಸಿ ಸಖತ್ ದೊಡ್ಡದಾಗಿದೆ. ಈಗ ಗೈಸ್ ಅಡುಗೆ ಮಾಡಬೇಕು, ಬಟ್ ಈಗಲೇ ಮಾಡಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಮಾಡೋದು. ಆ್ಯಂಡ್ ಈಗ ನಿದ್ದೆ ಬರ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ಭವಿಷ್ಯನ್ ಕಾಲೇಜ್ ಹತ್ರ ಬಂದಿದ್ದೀನಿ, ಅವಳನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. ಆಲ್ಮೋಸ್ಟ್ 7 ಆಗಿದೆ. ಈಗ ಅವಳನ್ನ ಕರ್ಕೊಂಡು ಹೋಗಿ ಮನೆಯಲ್ಲಿ ಒಂದು ಗೇಮ್ ಆಡೋಣ. ಮನೆಗೆ ಹೋದಾದ್ಮೇಲೆ ಏನು ಗೇಮು ಅಂತ ಹೇಳ್ತೀನಿ. ಭವಿಷ್ಯಗೆ ಇವಾಗ ಏನೋ ಒಂದು ಕೊಡ್ತೀನಿ, ಅವಳು ತಿಂದ್ಬಿಟ್ಟು ಹೇಳ್ತಾಳೆ ಟೇಸ್ಟ್. ಆಮೇಲೆ ಇನ್ನೊಂದು ತೋರಿಸ್ತೀನಿ, ಇವಾಗಲೇ ತೋರಿಸ್ತಾ ಇರೋದು. ಇದು ಸರಿ ಹಾಳು ರೀಸೆಂಟ್ಲಿ ಇಲ್ಲ. ಗೈಸ್ ಹೇಗಿದೆ ಗೊತ್ತಾ ಇದು ಅದೇ ವೇಫರ್ಸ್ ಇಲ್ಲಿ ಪಿಕ್ಚರ್ ತೋರಿಸಿದೆಯಲ್ಲ ಅದೇ ಥರ ಇದೆ, ಈ ಸ್ಕ್ವಯರ್ ಬಾಕ್ಸ್ ಥರ. ಅದು ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳ್ತಿದ್ದೀನಿ, ಅದಕ್ಕೆ ತಿನ್ನಲ್ಲ. ಭವಿಷ್ಯಂಗೆ ಹಬ್ಬ ಆಗೋಯ್ತು. ಇನ್ನೂ ಒಂದು ತೋರಿಸಿದ್ರಂತೂ ಮಜಾ ಮಾಡ್ಬಿಡ್ತೀಯ. ಟಿಫನ್ ಬಾಕ್ಸ್ಗೆ ಹಾಕಿದ್ದೆ ಅಲ್ವಾ? ಟಿಫನ್ ಬಾಕ್ಸ್ಗೆ ಹಾಕಿದ್ದೆ ಅಲ್ವಾ? ಏನೋ ನಮ್ಮ ಯಜಮಾನ್ರು ಬಂದ್ಬಿಟ್ಟು ತಿರ್ಗಾ ಸ್ವೀಟ್ ತಂದಿದ್ದಾರೆ. ಇನ್ನೂ ಒಂಚೂರು 10 kg ಎಕ್ಸ್ಟ್ರಾ ಆಗಲಿ ಅಂತ. ಇದಂತೂ ನಮ್ಮ ಫೇವ್ರೇಟು. ಇದೆಲ್ಲ ನಮ್ಮ ಭವಿಷ್ಯಕ್ಕೆ ನಮಗೆ ಫೇವ್ರೇಟು ಗೈಸ್, ಈ ಥರದ್ದೆಲ್ಲ. ಪಾರ್ಲೇಜಿ ಬಂದುಬಿಟ್ಟು ಹಾಗೆ ಹೇಳ್ತೀವಿ, ಇದು ನಮ್ಮ ಫೇವ್ರೇಟ್. ಕಟಮೀಟ ಥರ ಇರುತ್ತೆ ಇದು, ಇದೆಲ್ಲ ನಮ್ಮ ಫೇವ್ರೇಟು. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಮನೆ ಕೆಳಗಡೆ ಇರೋ ಡಾಗಿಗಳಿಗೆಲ್ಲ ಫೇವ್ರೇಟ್. ದಿನಾಗಲೂ ಹಾಕೋದಕ್ಕೆ ಸ್ಟೋರ್ ಮಾಡ್ಕೊಂಡು ತೊಗೊಬಂದಿರ್ತಾರೆ. ಈಗ ಗೈಸ್ ಇವಾಗ ನಾವು ಚಾಲೆಂಜ್ ಹೇಳಿದ್ವಲ್ಲ, ಅದನ್ನು, ಆ ಗೇಮ್ ಹೇಳಿದ್ನಲ್ಲ ಅದನ್ನು ಆಡ್ತೀವಿ. ಅವಳು ಬರ್ತಿದ್ದಂಗೆನೇ ತೋರಿಸ್ಲಿಲ್ಲ ಅವಳಿಗೆ, ಬಿಕಾಸ್ ಓಪನ್ ಮಾಡಿ ತಿನ್ಬಿಡ್ತಾಳೆ ಅಂತ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಬಾಬಾ ವಿಷಯ ಈಗ ಕುಕ್ಕಿ ಗೇಮ್ ಗೈಸ್. ಇದು ನಿಮಗೆ ಗೊತ್ತಲ್ಲ, ಇಲ್ಲಿ ಇಟ್ಕೊಂಡು ಅದನ್ನು ಬಾಯಿಗೆ ತೊಗೊಂಬಂದು ತಿನ್ನಬೇಕು. ಸೊ 3 ತೆಗೆದು ಇಟ್ಕೋತಾ ಇದ್ದೀನಿ. ಒಂದು ನಮ್ಮ ಯಜಮಾನ್ರಿಗೆ, ಇನ್ನೂ ಒಂದು ನನಗೆ, ಮತ್ತು ಇನ್ನೂ ಒಂದು ಭವಿಷ್ಯಗೆ ಅಂತ. ಸೊ ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಎಷ್ಟು ಟೈಮ್ ತೊಗೋತಾರೆ ಮಾಡಿ ಮುಗಿಸೋದಕ್ಕೆ ಅಂತ ನೋಡೋಣ. ಕಮಾನ್ ಗೈಸ್ ಇವಾಗ ಫೇಸ್ ದ ಕುಕ್ಕಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿಡಿಯೋ ಫೇಸ್ ದ ಕುಕಿನಾ, ಕುಕಿ ಆನ್ ಫೇಸ್ ತಾನೆ, ಇಲ್ಲ ಕುಕಿ ಇನ್ ಮೈ ಮೌತ್, ಕುಕಿ ಆನ್ ಮೈ ಫೇಸ್ ಇಟ್ ಅಂತ ಗೈಸ್ ಮಾಡಿ ಪೋಸ್ಟ್ ಮಾಡಿದ್ದೆ. ಏನೋ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಅದು ವಿಡಿಯೋ ರೀಪೋಸ್ಟ್ ಮಾಡ್ತಾ ಇದ್ದೀನಿ ವಿತ್ ಸಮ್ ಎಡಿಟ್ಸ್. ಬನ್ರಿ ಮಧ್ಯದಲ್ಲಿ ಕೂತ್ಕೊಳ್ರಿ ನೀವು, ಓಕೆನಾ? ಕಾಣಿಸೋದು ಹತ್ರ ಬನ್ನಿ, ಓಕೆನಾ? ತಗೊಳ್ಳಿ, ನಿಮ್ಗೊಂದು ಟೇರನ್ನು ಬಾಯಲ್ಲೇ ಮಾಡಿ. ತಾಳಿ ಇವಾಗ ಟೈಮಿಂಗ್ಸ್ ಏನಿಲ್ಲ, ಯಾರು ಫಸ್ಟ್ ಮಾಡ್ತಾರೆ, ಯಾರು ಸೆಕೆಂಡ್ ಮಾಡ್ತಾರೆ, ಯಾರು ಥರ್ಡ್ ಮಾಡ್ತಾರೆ. ಚೀಟಿಂಗ್ ಮಾಡೋ ಹಾಗಿಲ್ಲ, ಚೀಟಿಂಗ್ ಅಲ್ಲಿ ವಿಡಿಯೋನಲ್ಲಿ ಗೊತ್ತಾಗುತ್ತೆ, ಓಕೆನಾ? ಹಣೆಯಲ್ಲಿ ಇಟ್ಕೊಂಡು 3, 2, 1 ಸ್ಟಾರ್ಟ್. ಇದೇನು ಬರ್ತಾರೆ ಹಣೆ ಮೇಲೆ ಅಂಟ್ಕೊಂಡ್ಬಿಟ್ಟಿದ್ದಾನಂತಂತು. ಬಾಯಿಗೆ ಹೋಗೋದು ಬಿದ್ದುಬಿಡ್ತು ಕಣಪ್ಪ. ಅಷ್ಟು ಬೇಗ ಬಂದ್ಬಿಟ್ಟಿದ್ದ ಬಾಯಿಗೆ. ಜಸ್ಟ್ ಮಿಸ್ಸು. ಇಟ್ಕೊಳ್ರಿ, ಎಷ್ಟು ಸರಿನಾರು ಇಟ್ಕೊಳ್ರಿ. ಬರತ್ತೆ, ಬೇಗ ಇಳಿಸ್ಕೊಂಡ್ಬಿಡ್ತೀನಿ.
ಕಣ್ಣಿಗೆ ಬೇರೆ ಪೌಡ್ರ್ ತರೋದು. ಶಿಟ್. ಆಗೋಯ್ತಾ ಭವಿಷ್ಯ? ಅಪ್ಪ ಬಾಬಾ ಬಾಬಾ ಮುಂದೆ ಕೂರ್ಸಪ್ಪ. ಮುಂದೆ ಬರಪ್ಪ. ಆವ್ ಪಾವ್ ಬರ್ತೈತೆ. ಛೇ ಬನ್ರಿ ನಾವು ಇಬ್ಬರೇ ಇರೋದು ಇವಾಗ. ದೊಡ್ಡ ಕಲ್ಲಾಡಿಸ್ಬಿಟ್ರೆ ಹಂಗೆ. ನಾನು ಈ ಸರಿ ಬಂದೇ ಬರುತ್ತೆ. ಅಪ್ಪ ನೀನು ಸ್ಲೋ ಅಷ್ಟೊಂದು ಇಟ್ಕೊಂಡ್ರೆ ಪ್ರಿಯಾ ಹಾಕೊಂಡು ಅಲ್ಲಾಡ್ತೈತೆ. ಅಪ್ಪ ಹೋಗು. ಈಗ ಸರಿ ಹಾಕ್ಕೊಳ್ಳಬೇಕು ಬಾಯಿ. ಇಬ್ರು ಒಂದೇ ಲೆವೆಲ್ ಅಲ್ಲಿ ಇದ್ದೀರಾ. ಅಪ್ಪ ಈ ಕಡೆಗೆ ಮಾಡ್ಕೋ ಕತ್ತನ. ಆಗೋಯ್ತು 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 ಆಗೋಯ್ತು. ಮಾಡಪ್ಪ ಮಾಡಪ್ಪ. ಓಕೆ ಗಾಯ್ಸ್, ಇದು ಗೇಮ್ನಲ್ಲಿ ವಿನ್ ಆಗಿರೋದು ಭವಿಷ್ಯ ಫಸ್ಟ್, ನಾನು ಸೆಕೆಂಡ್, ತಗೋ ನಮ್ಮ ಯಜಮಾನ್ರು ಲಾಸ್ಟ್. ತಗೊಳಮ್ಮ. ಆ್ಯಂಡ್ ಏನು ಏನು ತಿನ್ನೋಣ. ಮಜಾ ಬಂತು. ಮಜಾ ಬಂತು ಗೈಸ್. ಇನ್ನು ನೆಕ್ಸ್ಟ್ ನಾನು ಯಾವ್ದಾದ್ರು ಬೇರೆ ಗೇಮ್ನಲ್ಲಿ ಥಿಂಕ್ ಮಾಡಿಬಿಟ್ಟು ತಗೋ, ಬೇರೆ ಗೇಮ್ ಯಾವ್ದಾದ್ರು ಆಡ್ತೀವಿ. ತಿಳ್ಕೊಳ್ಳಿ ಆಮೇಲೆ ತಿಳ್ಕೊಳ್ಳಿ. ಏನ್ರಿ ಇಲ್ಲೆಲ್ಲ ಬೀಳ್ಸಿದ್ದೀರಾ? ಓಕೆ ಗೈಸ್, ಓಕೆ ಗೈಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಬಾಯ್ ಹೇಳೋ. ಬಾಯ್ ಬಾಯ್ ಹೇಳೋಣ. ಇವಳನ್ನ ಒಂದು ಗೇಮ್ ಆಡೋದಕ್ಕೆ ಒಪ್ಸೋದಕ್ಕೆ ಎಷ್ಟು ಸಾಹಸ, ಎಷ್ಟು ಪಲ್ಟಿ ಹೊಡಿಬೇಕಂದ್ರೆ. ಓಕೆ ಗೈಸ್, ಬಾಯ್ ಬಾಯ್. ಹೋಗು. ಬಾಯ್ ಬಾಯ್.